ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ. ಇವತ್ತು ಟಾಪಿಕ್ ಅಂದರೆ, ಎಲ್ಲರೂ ನಿಮ್ಮನ್ನ ಇಗ್ನೋರ್ ಮಾಡ್ತಾರಾ? ನೀವು ಇಗ್ನೋರ್ ಮಾಡೋದನ್ನ ಕಲೀರಿ. ಈ ಟಿಪ್ಸ್ನ ಒಂದು ಸಲ ಫಾಲೋ ಮಾಡಿ, ಅವರೇ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ನಂಬರ್ 1, ಯಾರಾದರೂ ರಿಪ್ಲೈ ಕೊಡಿಲ್ಲ ಅಂದರೆ ಬೆಗ್ಗಿಂಗ್ ಮಾಡಬೇಡಿ, ಸೈಲೆನ್ಸ್ ಆನ್ಸರ್ ಕೊಡಿ. ಅವರಿಂದ ನಮ್ಗೆ ಆನ್ಸರ್ ಏನು ಬಂದಿಲ್ಲ ಅಂದರೆ ನೀವು ಸೈಲೆಂಟಾಗಿರಿ, ಅದರಿಂದ ವೆಯ್ಟ್ ಮಾಡಬೇಡಿ. ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ. ನಿಮ್ಮನ್ನು ಇಗ್ನೋರ್ ಮಾಡೋರಿಂದೆ ಓಡಬೇಡಿ, ನಿನ್ನ ವ್ಯಾಲ್ಯೂ ಕಡಿಮೆ ಮಾಡ್ಕೊಳ್ತೀರಾ. ಅವರಿಂದೆ ಹೋಗಬೇಡಿ. ಪ್ರೆಸೆಂಟ್ ನನ್ನ ಲೈಫ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಮೊದಲು ಬ್ಯಾಕ್ ಬಂದು ನಿಮ್ಮ ಲೈಫ್ನ ಹಿಂತಿರುಗಿ ನೋಡಿ. ನನ್ನ ಲೈಫ್ ಇದು. ಚಿಕ್ಕ ಚಿಕ್ಕ ವಿಷಯಗಳನ್ನ ಕಲ್ತ್ಕೊಳ್ಳಿ, ಸ್ಮಾಲ್ ಹ್ಯಾಬಿಟ್ಸ್ ಕಲ್ತ್ಕೊಳ್ಳಿ, ಸ್ಮಾಲ್ ಹ್ಯಾಪಿನೆಸ್ನ ಎಂಜಾಯ್ ಮಾಡಿ. 3rd 1, ನಿಮ್ಮ ಕೈಂಡ್ನೆಸ್ಸನ್ನು ವೀಕ್ನೆಸ್ ಅಂತ ತೆಗೆದುಕೊಂಡವ್ರಿಗೆ ಡಿಸ್ಟೆನ್ಸ್ ಕೊಡಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸ್ವಲ್ಪ ಎಲ್ಲರಿಂದ ಡಿಸ್ಟೆನ್ಸ್ ಇದ್ರೇ ನಿಮಗೆ ಹ್ಯಾಪಿನೆಸ್ ಅನ್ನೋ ಸಿಗುತ್ತೆ. ಇಗ್ನೋರ್ ಮಾಡೋದನ್ನ ನೀವು ಕಲೀರಿ, ಅವ್ರೇನು ಕಲಿಸೋದು ನೀವು ಕಲಿಸಿ. ನಂಬರ್ 4, ನಿನ್ನನ್ನು ಇಗ್ನೋರ್ ಮಾಡಿದವರು ಒಂದು ದಿನ ನಿನ್ನ ಅಟೆನ್ಷನ್ ಕಾಯ್ತಾರೆ. ನಿಮಗೋಸ್ಕರ ಅವರು ಒಂದು ದಿವಸ ವೆಯ್ಟ್ ಮಾಡ್ತಾರೆ. ನಿಮ್ಮನ್ನು ಯಾರು ಇಗ್ನೋರ್ ಮಾಡಿದ್ದಾರೋ ಅವರು ನಿಮಗೋಸ್ಕರ ಕಾಯಿಸ್ಬೇಕು ನೀವು. ನಂಬರ್ 5, ಅಟ್ಯಾಚ್ಮೆಂಟ್ ಕಡಿಮೆ ಇದ್ದರೆ ಹಾರ್ಟ್ ಬ್ರೇಕ್ ಕೂಡ ಕಡಿಮೆ ಆಗುತ್ತೆ. ಅಟ್ಯಾಚ್ಮೆಂಟ್ ಯಾರಿಗೂ ಕೊಡಬೇಡಿ. ನನ್ನ ಲೈಫಲ್ಲಿ ಇದು ತುಂಬ ನಡೆದಿದೆ. ಯಾರಿಗೂ ಅಟ್ಯಾಚ್ಮೆಂಟ್ ಕೊಡಬೇಡಿ. ನಿಮ್ಮ ಲೈಫ್ ನೀವು ನೋಡಿಕೊಂಡು ಹ್ಯಾಪಿಯಾಗಿರಿ. ಅದನ್ನೆಲ್ಲ ಬಿಟ್ಬಿಡು. ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ಸಂತೋಷ ಪಡಿ. 6th 1, ಅಟೆನ್ಷನ್ ಸಿಗಲಿಲ್ಲ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊತೀರಾ ನೀವು. ಯಾರಿಂದನೂ ಅಟೆನ್ಷನ್ನ ಕಾಯಿಸ್ಬೇಡಿ. ಅಟೆನ್ಷನ್ ನನಗೆ ಬೇಕು ಅಂತ ವೆಯ್ಟ್ ಮಾಡಬೇಡಿ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನ ಕಲ್ತ್ಕೊಂಡ್ಬಿಡ್ತೀರಾ. 7, ನಿನ್ನ ಸೈಲೆನ್ಸ್ ಕೆಲವರಿಗೆ ಬಿಗ್ಗೆಸ್ಟ್ ಪನಿಷ್ಮೆಂಟ್ ಆಗಬೇಕು. ಎಲ್ಲಿ ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಿ. ತುಂಬ ಸೈಲೆಂಟಾಗಿರಿ. ವರ್ಕ್ ಜಾಸ್ತಿ ಮಾಡಿ. ಹಾಗೆ ನಿಮ್ಮ ವ್ಯಾಲ್ಯೂ ಸಿಗೋದು ಬೇಡ. ಸಕ್ಸಸ್ ಸಾಕು. ಸಕ್ಸಸ್ ಮಾಡಿ ತೋರಿಸಿ. ಅವರೇ ತಿಳ್ಕೊಬೇಕು, ನಾನು ಯಾಕೆ ಇವಳನ್ನ ಇಗ್ನೋರ್ ಮಾಡಿದೆ ಅಂತ ತಿಳ್ಕೊಬೇಕು ಅವರು. 9, ಫೇಕ್ ಪೀಪಲ್ಗೆ ಸೆಕೆಂಡ್ ಚಾನ್ಸ್ ಕೊಡಬೇಡಿ. ಯಾರೇ ನಿಮ್ಮ ಲೈಫಲ್ಲಿ ನಿಮ್ಮನ್ನ ಇಗ್ನೋರ್ ಮಾಡಿದ್ದಾರೋ, ನಿಮ್ಗೆ ಹರ್ಟ್ ಮಾಡಿದ್ದಾರೋ ಅವ್ರಿಗೆ ಸೆಕೆಂಡ್ ಚಾನ್ಸ್ ಕೊಡಬೇಡಿ. 10th, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ ಅನ್ನೋ ಹ್ಯಾಬಿಟ್ ಬಿಟ್ಬಿಡಿ. ನನ್ನ ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಗೆ ಎಷ್ಟು ಕೇರಿಂಗ್ ಪರ್ಸನ್ ಅಂತ ಅರ್ಥ ಮಾಡಿಸ್ಬೇಡಿ. ಅವ್ರು ಮಾಡ್ಕೊಳ್ದಿದ್ರೆ ಹೋಗಲಿ, ನಿಮ್ಮ ಲೈಫ್ ನೀವು ನೋಡ್ಕೊಂಡು ಹೋಗಿ. 11th ಮೈಂಡ್, ನಾನು ಇಲ್ಲ ಅಂದರೆ ಗೊತ್ತಾಗುತ್ತೆ ಅನ್ನೋ ಮಟ್ಟಿಗೆ ನೀವು ಸ್ಟ್ರಾಂಗಾಗಿ ಬೆಳಿ ತೋರಿಸ್ಬೇಕು. ಬೀಯಿಂಗ್ ಅಲೋನ್ ಈಸ್ ಬೆಟರ್ ದೆನ್ ಸ್ಟೇಯಿಂಗ್ ವಿತ್ ಟಾಕ್ಸಿಕ್ ಪೀಪಲ್. ಇಷ್ಟೇ ನಾನು ಹೇಳೋದು ನಿಮಗೆ. ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ. ಡೈಲಿ ಒಂದೊಂದು ಹ್ಯಾಬಿಟು, ಹೊಸ ಸ್ಕಿಲ್ನ ಕಲ್ತ್ಕೊಳ್ಳಿ, ಎಂಜಾಯ್ಮೆಂಟ್ ಮಾಡಿ. ಲೈಫು ತುಂಬ ಚಿಕ್ಕದು ಕಣ್ರಿ, ತುಂಬ ಅಂದರೆ ತುಂಬ ಚಿಕ್ಕದು. ಯಾರ್ಯಾರು ಇಗ್ನೋರ್ ಮಾಡ್ತಾರೋ, ಯಾರ್ಯಾರು ಹರ್ಟ್ ಮಾಡ್ತಾರೋ ಆ ಪ್ಲೇಸ್ನಿಂದ ದೂರ ಬಂದುಬಿಡಿ. ನಿಮ್ಮ ಲೈಫ್ ನೀವು ನೋಡಿಕೊಂಡು ಹೊಸದಾಗಿ ಏನಾದರೂ ಒಂದು ಶುರು ಮಾಡಿ. ಆಗಲೇ ನಿಮ್ಮ ಲೈಫ್ ಚೆಂದ. ಸ್ಟೇ ಸ್ಟ್ರಾಂಗ್, ಪ್ರೊಟೆಕ್ಟ್ ಯುವರ್ ಪೀಸ್, ನೆವರ್ ಲಾಸ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಜಾಗದಲ್ಲಿ ನೀವು ಇರಬಾರ್ದು. ಇಷ್ಟೇ ನಾನು ನಿಮ್ಗೆ ಹೇಳೋದು. ನಾನು ವೀಡಿಯೋದಲ್ಲಿ ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಯಿತೋ ಅದನ್ನ ಕಮೆಂಟ್ ಮಾಡಿ. ಇನ್ನೂ ವೀಡಿಯೋಸ್ ಬೇಕಂದರೆ ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ಚಾನಲ್ನ ಫಾಲೋ ಮಾಡಿ. ಒಂದು ಲೈಕ್ ಕೊಡಿ. ಯಾವ್ದು ನಿಮ್ಗೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.